ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ 20th ಮೇ. ನಿಫ್ಟಿ ಓಪನ್ ಆಗ್ತಿದ್ದಂಗೆ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಫ್ಲಾಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಓಪನ್ ಆಗ್ತಿದ್ದಂಗೆ ಮೊದಲನೇ 45 ನಿಮಿಷ ಕರೆಕ್ಷನ್ ಕೊಟ್ಟು 10 ಗಂಟೆ ನಂತರ ಸ್ವಲ್ಪ ರಿಕವರಿ ತೋರಿಸ್ತಾ ಇದ್ದಿದ್ದು. ಅಗೇನ್ ಅಲ್ಲಿಂದ ಬಂದ ಕರೆಕ್ಷನ್ ಆಲ್ಮೋಸ್ಟ್ 10 ಡೇ ಮೂವಿಂಗ್ ಆವರೇಜ್ ನಮ್ಮ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾನೆ ಬಂದಿದ್ವಿ. 24,700 ಹತ್ರ. ಸೊ ಆ ಲೆವೆಲ್ ವರೆಗೆ ಬಂತು. ಸೊ ನಾವು ಇಲ್ಲಿ ಮೊದಲನೇ ಕರೆಕ್ಷನ್ ನಂತರ ಇಲ್ಲಿ ಅರೌಂಡ್ 10 o'clock ನಂತರ ಏನು ರಿಕವರಿ ಕಾಣ್ತಾ ಇತ್ತು. ಇಲ್ಲಿ ಒಂದು ಕಾಲ್ ಪೊಸಿಷನ್ಸ್ ನ ತಗೊಂಡು ಡೇ ಲೋನ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ವಿ. ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಆದ್ರೆ ನಾವು ಯಾವುದೇ ಪುಟ್ಟು ಪೊಸಿಷನ್ ತಗೊಳ್ಳಿಲ್ಲ. ಮಾರ್ಕೆಟ್ ಅಲ್ಲಿ ಮಾತ್ರ ಸತತವಾದ ಕರೆಕ್ಷನ್ ಬಂತು. ಸೆನ್ಸೆಕ್ಸ್ ಅಲ್ಲಿ ಇಲ್ಲಿ ಎಕ್ಸ್ಪೈರಿ ಇರೋ ಕಾರಣ ಸೆನ್ಸೆಕ್ಸ್ ಅಲ್ಲಿ ಕೂಡ 872 ಪಾಯಿಂಟ್ಸ್ ಅಷ್ಟು ಕರೆಕ್ಷನ್ ಕಂಡು ಇವತ್ತಿನ ದಿನ ಬಿಯರ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಇದ್ರು ಅಂತ ನಾವು ಹೇಳ್ಬೋದು. ಇಲ್ಲಿಂದ ನಾವು ಬ್ಯಾಂಕ್ ನಿಫ್ಟಿನ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ತನ್ನ 55,000 ಹಾಗೂ 10 ಡೇ ಮೂವಿಂಗ್ ಆವರೇಜ್ ಮೇನ್ ಸಪೋರ್ಟ್ ನ ಬ್ರೇಕ್ ಆಗಿ ಅದ್ರ ಕೆಳಗಡೆ ಬಂದು ಈಗ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ಈಗ ನಾವು ಮುಂದುವರಿಬೇಕು. ಇನ್ನು 21st ಮೇ ಬುಧವಾರದ ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡ್ಲೇಬೇಕಾಗತ್ತೆ. ಇಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇದು ಇವತ್ತಿನ ದಿನ ಕಡಿಮೆ ಆಗ್ಲಿಲ್ಲ. ಒಂದು ಶಾರ್ಪ್ ಡೌನ್ ಮೂವ್ ಬಂದಿತ್ತು, ಅದು ಅಗೇನ್ ಮೂವ್ಮೆಂಟ್ ಮೇಲೆನೆ ಬಂದು ಇದು ದಿನವೆಲ್ಲ ಹೈನಲ್ಲೇ ಟ್ರೇಡ್ ಆಗ್ತಾ 16 ಮೇಲೆನೆ ಇದ್ದಿದ್ದು. ಇದು ಎಂಡ್ ಆಫ್ ದ ಡೇ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಸೊ ಸದ್ಯಕ್ಕೆ ಇದು 18 ಮೇಲೆ ಹೋದ್ರೆ ನೆಗೆಟಿವ್ ಆಗ್ತಾ ಹೋಗುತ್ತೆ. ಇದೇ ಲೆವೆಲ್ ಇಂದ ಕಡಿಮೆ ಆಗ್ತಾ ಬಂದ್ರೆ ಒಂದು ಮೂಮೆಂಟಮ್ ಇದೇ ರೀತಿ ಕಡಿಮೆ ಆಗ್ಬೇಕು. ಇಲ್ಲಿ 10 ಗಂಟೆವರೆಗೆ ನಾವು ಮೂಮೆಂಟಮ್ ನ ನೋಡಿದ್ವಿ. ಅಗೇನ್ ಇಲ್ಲಿಂದ ಮೇಲೆ ಬರೋದಕ್ಕಾಗಿ ಮಾರ್ಕೆಟ್ ಅಲ್ಲಿ ಕೂಡ ನಾವು ಕರೆಕ್ಷನ್ ನ ನೋಡಿದ್ವಿ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಆಗ್ಲಿ, ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಆಗ್ಲಿ, US ಡಾಲರ್ ಇಂಡೆಕ್ಸ್, US 10 year ಬಾಂಡ್ ಇವೆಲ್ಲ ಆಲ್ಮೋಸ್ಟ್ ನಿನ್ನೆ ಲೆವೆಲ್ ಎಲ್ಲ ಇದಾವೆ. ಏನು ಅಷ್ಟು ಚೇಂಜಸ್ ಇಲ್ಲ. ಇನ್ನು ನಾಸ್ಡಾಕ್ ಇಂಡೆಕ್ಸ್ ನ ನಾವು ಚೆಕ್ ಮಾಡಿದ್ರೆ ನಿನ್ನೆ ದಿನ US ಮಾರ್ಕೆಟ್ ಅಲ್ಲಿ ಈಗ ಒಂದು ದೊಡ್ಡ ಗ್ಯಾಪ್ ನಂತರ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಮೂಡೀಸ್ US ಕ್ರೆಡಿಟ್ ರೇಟಿಂಗ್ ಬಗ್ಗೆ ಅನೌನ್ಸ್ಮೆಂಟ್ ಬಂದಿತ್ತು. ಅದಕ್ಕಾಗಿ ಗ್ಯಾಪ್ ಡೌನ್ ನಲ್ಲಿ ಓಪನ್ ಆಗಿ ಅದಾದ್ಮೇಲೆ ಇಲ್ಲಿ ಒಳ್ಳೆ ರಿಕವರಿ ಬಂದು ಡೇ ಹೈನಲ್ಲಿ ಕ್ಲೋಸ್ ಆಗಿತ್ತು. ಅದೇ ರೀತಿ ಡೌ ಜೋನ್ಸ್ ಅಲ್ಲಿ ಕೂಡ ಒಂದು ರಿಕವರಿ ಬಂದಿತ್ತು. ಆದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾತ್ರ ಮೂಮೆಂಟಮ್ ನಿಲ್ಲಿಲ್ಲ. ಇನ್ನು ನಾವು ನಿಕ್ಕೆನಲ್ಲಿ ಚೆಕ್ ಮಾಡಿದ್ರೆ ಜಪಾನ್ ನಿಕ್ಕೆನಲ್ಲಿ ಕೂಡ ನಮ್ಮ ಇಂಡಿಯನ್ ಟೈಮಿಂಗ್ ಅಲ್ಲಿ ಇಲ್ಲಿ ಕರೆಕ್ಷನ್ ಬಂದಿದೆ ಅರೌಂಡ್ 12:30 ವರೆಗೂ. ಅದಾದ್ಮೇಲೆ ಇಲ್ಲಿ ನಿಧಾನವಾಗಿ ರಿಕವರಿ ಕಾಣ್ತಾ ಇದೆ. ಸೊ ಇದನ್ನ ಕೂಡ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಇನ್ನು ನಾವು ನಿಫ್ಟಿ ಆಪ್ಷನ್ ಚೈನಿಗೆ ಬಂದ್ರೆ ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಈಗ ನಿಫ್ಟಿ 24,683 ಹತ್ರ ಏನು ಕ್ಲೋಸ್ ಆಗಿದೆ. ಸೊ ಇದಕ್ಕೆ ಕೆಳಗಡೆ ಸಪೋರ್ಟ್ 24,500 ಬರ್ತಾ ಇದೆ. ಇನ್ನು ಮೇಲೆ ಡೈರೆಕ್ಟ್ ಆಗಿ 25,000 ಇರೋದು. ಸ್ಮಾಲ್ ರೆಸಿಸ್ಟೆನ್ಸ್ ಗಳು ಇರ್ತವೆ. ಸೊ ಇಲ್ಲಿ ಮೂಮೆಂಟಮ್ ಬರೋಕೆ ಶುರು ಆದ್ರೆ 25,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ನಾವು ಈಗ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಕೆ ಇಂಪಾರ್ಟೆಂಟ್ ಆಗಿ ಲೆವೆಲ್ಸ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಓನ್ಲಿ 24,800 ಮೇಲೆ ನಿಫ್ಟಿ ಸೆಷನ್ ಆದ್ರೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ತೀನಿ. 24,800 ಮೇಲೆ ಸೆಷನ್ ಆದ್ರೆ 25,000 ಟಾರ್ಗೆಟ್ ಆಗಿರುತ್ತೆ. ಸೊ ಬುಧವಾರಕ್ಕೆ ಅದೊಂದೇ ಟಾರ್ಗೆಟ್. 25,000 ಹತ್ರ ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ನ ಮಾಡ್ಬೋದು. ಇನ್ನು ಪುಟ್ ಸೈಡ್ ಅಲ್ಲಿ ನಿಫ್ಟಿ ಏನಾದ್ರು 24,650 ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಡೌನ್ 24,500 ಹಾಗೂ 24,400 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ 24,650 ಕೆಳಗಡೆ ಪುಟ್ ಪೊಸಿಷನ್ಸ್, ಇನ್ನು 24,800 ಮೇಲೆ ಲಾಂಗ್ ಪೊಸಿಷನ್ಸ್ ತಗೊಳಕ್ಕೆ ನೋಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಕೂಡ 10 ಡೇ ಮೂವಿಂಗ್ ಆವರೇಜ್ ಕೆಳಗಡೆನೆ ಕ್ಲೋಸ್ ಆಗಿದೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ಸ್ ಓನ್ಲಿ 55,050 ಮೇಲೆ ಮಾತ್ರನೇ ಟ್ರೈ ಮಾಡೋಣ. 55,050 ಮೇಲೆ ಸೆಷನ್ ಆದ್ರೆ ಮೊದಲನೇ ಟಾರ್ಗೆಟ್ 55,300 ಮೂಮೆಂಟಮ್ ಕಂಟಿನ್ಯೂ ಆದ್ರೆ 55,500 600 ಬರೋ ಚಾನ್ಸಸ್ ಇರುತ್ತೆ. ಅದೇ ಬ್ಯಾಂಕ್ ನಿಫ್ಟಿ 54,800 ಕೆಳಗಡೆ ಸ್ಲಿಪ್ ಆಯ್ತು ಅಂತಂದ್ರೆ 54,500 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಲೆವೆಲ್ ಆಯ್ತು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಚೆಕ್ ಮಾಡಿದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಆಲ್ಮೋಸ್ಟ್ ತನ್ನ 10 ಡೇ ಮೂವಿಂಗ್ ಆವರೇಜ್ ವರೆಗೆ ಬಂದಿತ್ತು. ಸೊ ಇಲ್ಲಿ ನಾವು ಪುಟ್ ಪೊಸಿಷನ್ಸ್ ಏನಾದ್ರು ತಗೊಳಂಗಿದ್ರೆ 12,500 ಕೆಳಗಡೆ ಮಾತ್ರನೇ
ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇನ್ನು ಲಾಂಗ್ ಸೈಡ್ ಅಲ್ಲಿ ಅಂದ್ರೆ ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಇದೇನಾದ್ರೂ ಅಪ್ಪರ್ ಮೂವ್ಮೆಂಟ್ ಬಂದು ಈ 3-4 ರೆಡ್ ಕ್ಯಾಂಡಲ್ ಇದಾವೆ. ಸೊ ಇದು 12,700 ಹತ್ರ. ಸೊ 12,700 ಮೇಲೆ ಮಾತ್ರನೇ ನಾವು ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಪುಟ್ ಪೊಸಿಷನ್ಸ್ ಏನಾದ್ರು ಇದ್ರೆ ಆಲ್ರೆಡಿ ಹೇಳ್ದಂಗೆ 12,500 ಕೆಳಗಡೆ ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಸೊ ಈ ರೀತಿ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 21 ಮೇ ಬುಧವಾರ ದಿನ ಟ್ರೇಡ್ ಮಾಡೋಕೆ ನೋಡೋಣ. ಸದ್ಯಕ್ಕೆ ನಾವು ಯಾವುದೇ ಸ್ಟಾಕ್ ನ ಐಡೆಂಟಿಫೈ ಮಾಡಿಲ್ಲ. F&Oಗೆ ಏನಾದ್ರೂ ಆ ರೀತಿ ಸ್ಟಾಕ್ಸ್ ಐಡೆಂಟಿಫೈ ಆದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.